ಓಂ ಶಾಂತಿ. ವಾಣಿ ಡೇಟು 21/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ಆಸುರಿ ಮತದಂತೆ ನಡೆದಿದ್ದರಿಂದ ದಿವಾಳಿಯಾಗಿ ಬಿಟ್ರಿ. ಈಗ ಈಶ್ವರ್ಯ ಮತದಂತೆ ನಡೆಯಿರಿ, ಆಗ ಸುಖಧಾಮದಲ್ಲಿ ಹೋಗುವಿರಿ. ಪ್ರಶ್ನೆ: ಮಕ್ಕಳು ತಂದೆಯೊಂದಿಗೆ ಯಾವ ಭರವಸೆಯನ್ನು ಇಟ್ಟುಕೊಳ್ಳಬೇಕು, ಯಾವುದನ್ನು ಇಟ್ಟುಕೊಳ್ಳಬಾರದು? ಉತ್ತರ: ತಂದೆಯೊಂದಿಗೆ ಇದೇ ಭರವಸೆ ನೀಡಬೇಕಾಗಿದೆ. ನಾವು ತಂದೆಯ ಮೂಲಕ ಪವಿತ್ರರಾಗಿ ನಮ್ಮ ಮನೆ ಮತ್ತು ರಾಜಧಾನಿಯಲ್ಲಿ ಹೋಗಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇಂಥವರು ರೋಗಿಯಾಗಿದ್ದಾರೆ, ತಂದೆಯ ಆಶೀರ್ವಾದ ಮಾಡಲಿ ಎಂದು ನನ್ನಲ್ಲಿ ಭರವಸೆಯನ್ನು ಇಡಬೇಡಿ. ಇಲ್ಲಿ ಕೃಪೆ ಅಥವಾ ಆಶೀರ್ವಾದ ಮಾತೇ ಇಲ್ಲ. ನಾನಂತೂ ನೀವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದೇನೆ. ಈಗ ನಾನು ನಿಮಗೆ ಇಂತಹ ಕರ್ಮವನ್ನು ಕಲಿಸುತ್ತೇನೆ, ಯಾವುದರಿಂದ ವಿಕರ್ಮಗಳಾಗುವುದಿಲ್ಲ. ಗೀತೆ. ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಅವಶ್ಯವಾಗಿ ಚದುರಿ ಹೋಗುತ್ತವೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀಮತದಂತೆ ಈಗ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಕರ್ಮ ಮಾಡಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯ ಆದೇಶದನುಸಾರವೇ ನಡೆಯಬೇಕಾಗಿದೆ. ಸದಾ ಹರ್ಷಿತರಾಗಿರಲು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ. ಎಂದೂ ಉಪ್ಪು ನೀರಾಗಬಾರದು. ಎಲ್ಲರಿಗೆ ತಂದೆ ಪರಿಚಯ ಕೊಡಬೇಕಾಗಿದೆ. ಬಹಳ ಬಹಳ ಮಧುರರಾಗಬೇಕಾಗಿದೆ. ವರದಾನ: ಮಾನ ಬೇಡುವ ಬದಲು ಎಲ್ಲರಿಗೂ ಮಾನ ಕೊಡುವಂತಹ ಸದಾ ನಿಷ್ಕಾಮ ಯೋಗಿ ಭವ. ನಿಮಗೆ ಯಾರೇ ಮಾನ ಕೊಡಲಿ, ಒಪ್ಪಲಿ ಅಥವಾ ಬಿಡಲಿ, ಆದರೆ ನೀವು ಅವರನ್ನು ಮಧುರ ಸಹೋದರ, ಮಧುರ ಸಹೋದರಿ ಎಂದು ಒಪ್ಪುತ್ತಾ ಸದಾ ಸ್ವಮಾನದಲ್ಲಿರುತ್ತಾ ಸ್ನೇಹಿ ದೃಷ್ಟಿಯಿಂದ, ಸ್ನೇಹದ ವೃತ್ತಿಯಿಂದ ಆತ್ಮಿಕ ಮಾನ್ಯತೆ ಕೊಡುತ್ತಾ ಹೋಗಿ. ಇವರು ಮಾನ ಕೊಟ್ಟರೆ ನಾನು ಮಾನ ಕೊಡುವೆ. ಇದು ಸಹ ರಾಯಲ್ ಭಿಕಾರಿತನವಾಗಿದೆ. ಇದರಲ್ಲಿ ನಿಷ್ಕಾಮ ಯೋಗಿಗಳಾಗಿ ಆತ್ಮೀಯ ಸ್ನೇಹದ ಮಳೆಯಿಂದ ಶತ್ರುವನ್ನು ಸಹ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮುಂದೆ ಯಾರೇ ಕಲ್ಲನ್ನು ಎಸೆದರೂ ಸಹ ನೀವು ಅವರಿಗೆ ರತ್ನವನ್ನೇ ಕೊಡಿ, ಏಕೆಂದರೆ ನೀವು ರತ್ನಗಾರ್ ತಂದೆಯ ಮಕ್ಕಳಾಗಿರುವಿರಿ. ಸ್ಲೋಗನ್: ವಿಶ್ವದ ನವ ನಿರ್ಮಾಣ ಮಾಡುವುದಕ್ಕೋಸ್ಕರ 2 ಶಬ್ದ ನೆನಪಿನಲ್ಲಿಟ್ಟುಕೊಳ್ಳಿ: ನಿಮಿತ್ತ ಮತ್ತು ನಿರ್ಮಾಣ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಸೇವೆಯಲ್ಲಿ ಸಫಲತೆ ಮುಖ್ಯ ಸಾಧನವಾಗಿದೆ. ತ್ಯಾಗ ಮತ್ತು ತಪಸ್ಸು: ಇಂತಹ ತ್ಯಾಗಿ ಮತ್ತು ತಪಸ್ವಿ ಅರ್ಥಾತ್ ಸದಾ ತಂದೆಯ ಲಗನ್ನಲ್ಲಿ ಲವಲೀನ. ಪ್ರೇಮದ ಸಾಗರದಲ್ಲಿ ಸಮಾವೇಶವಾಗಿರುವ ಜ್ಞಾನ, ಆನಂದ, ಸುಖ, ಶಾಂತಿಯ ಸಾಗರದಲ್ಲಿ ಸಮಾವೇಶವಾಗಿರುವವರಿಗೆ ಹೇಳಲಾಗುವುದು ತಪಸ್ವಿ. ಇಂತಹ ತ್ಯಾಗ ತಪಸ್ವಿದವರಿಗೆ ಹೇಳಲಾಗುವುದು ಸತ್ಯ ಸೇವಾಧಾರಿಯಾಗಿದ್ದಾರೆ.